ಹೊಸಕೋಟೆ ನಗರದ ಅಂಬೇಡ್ಕರ್ ಭವನದಲ್ಲಿ ಡಿಸೆಂಬರ್ 23ರಂದು ವಿಶ್ವ ರೈತರ ದಿನಾಚರಣೆ ಪ್ರಯುಕ್ತ ಹೊಸಕೋಟೆ ತಾಲೂಕು ಕೃಷಿಕ ಅಧ್ಯಕ್ಷರು ಹರೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನೆರವೇರಿತು. ವೇದಿಕೆಯಲ್ಲಿ ಗಣ್ಯರೊಂದಿಗೆ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಹಿರಿಯ ಮುಖಂಡರು ಗೋಪಾಲ್ ಗೌಡರು, ಟಿಎಪಿಸಿಎಂಎಸ್ ಅಧ್ಯಕ್ಷರು ಕೆ ಸುರೇಶ್ ಕೋಡಿಹಳ್ಳಿ, ತಾಲೂಕು ಪಂಚಾಯತ್ ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷರು ಚಿಕ್ಕಲ್ಲೂರು ಬಚ್ಚೇಗೌಡರು, ರೈತನೇ ದೇವರು, ರೈತನೇ ಅನ್ನದಾತ, ತಾಲೂಕು ಕೃಷಿಕ ಸಮಾಜ ಹಾಗೂ ಕೃಷಿ ಮತ್ತು ಕೃಷಿ ಅಭಿವೃದ್ಧಿ ಇಲಾಖೆಗಳ ಸಹಯೋಗದೊಂದಿಗೆ ರೈತರ ದಿನಾಚರಣೆ ನೆರವೇರಿತು. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವೋ, ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಮಾಜಿ ಪ್ರಧಾನಮಂತ್ರಿಗಳಾದ ಚರಣ್ ಸಿಂಗ್ ಅವರು ಜನ್ಮದಿನವನ್ನು ಅವರೇನು ಹೇಳಿದ್ರೆ, ನಾನು ಜನ್ಮದಿನ ಬೇಡ, ರೈತರ ಅಭಿವೃದ್ಧಿಗೋಸ್ಕರ ರೈತರ ದಿನಾಚರಣೆ ರೈತರಿಗೋಸ್ಕರ ಮಾಡಿ ನನ್ನ ಹುಟ್ಟಿನ ಹಬ್ಬ ಅಂತೇಳಿ ಅವರು ಕೋರಿಕೆ ಮಾಡಿದ್ರಿಂದ ಒಂದು ಈಗ ರೈತರ ದಿನಾಚರಣೆ ಅಂತ ಬರ್ತಾ ಇತ್ತು. ಎಲ್ಲ ಇಲಾಖೆಯವರು ಎಲ್ಲಾಂದು ದಿನಾಚರಣೆ ಇತ್ತು. ಚರಣ್ ಸಿಂಗ್ನಿಂದ ರೈತರ ದಿನಾಚರಣೆ ಅನ್ನೋದು ಒಂದು ಬಂದಿದೆ. ಎಲ್ಲ ದೇಶಾದ್ಯಂತ ಮಾಡ್ತಾ ಇದೆ. ಈಗ ದೇಶಕ್ಕೆ ಅನ್ನ ಒದಗಿಸೋನೆ ರೈತನಿಂದ ದಿನಾಚರಣೆ ಮಾಡ್ತಿದ್ರು. ಈಗ ಮಾಡಿರೋದ್ರಿಂದ ಎಲ್ಲ ಇಲಾಖೆಯವರಿಂದ ನಮ್ಗೆ ಸಪೋರ್ಟ್ ತಗೊಂಡು ಎಲ್ಲ ಒಳ್ಳೆ ಚೆನ್ನಾಗಿ ಕಾರ್ಯಕ್ರಮ ನಡೆದಿದೆ. ಮತ್ತು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಅಲ್ಲಿ APMCಯಲ್ಲಿ ನಾವು ಸುಮಾರು ನಾನೊಂದು 30 ವರ್ಷದಿಂದ ಅಧ್ಯಕ್ಷನಾಗಿದ್ದೆ. ಪ್ರಯತ್ನ ಪಟ್ಟರು ಈ ರೆವಿನ್ಯೂದಲ್ಲಿ ಆಗಲಿಲ್ಲ. ಒಂದು ಸಾರಿ ಎಲ್ಲ ರೆಕಮೆಂಡ್ ತಗೊಂಡೋಗಿ ತಹಸೀಲ್ದಾರೇ 100ಕ್ಕೆ 100 ಕೊಟ್ಟಿದ್ರು, ಒಂದು ಜಮೀನು ಬರ್ಕೊಟ್ಟಿದ್ರು. ಸೆಕ್ರೆಟ್ರಿಯೇಟ್ಗೆ ಹೋಗಿ ಏನು ಹೇಳಿದ್ರು ಅಂದರೆ, ನಿಮಗೂ ಸರ್ಕಾರೇತರ ಸಂಸ್ಥೆಗೆ ನಾವು ಕೊಡಲ್ಲ, ನಿಮ್ದು ಏನಿದೆ ಬೇರೆ ಕೊಡಲ್ಲ ಅಂತ ಹೇಳಿದರು. ಈಗ ಮೊನ್ನೆ ನಮ್ಮ ಶಾಸಕರು APMC ಯಾರ್ಡ್ನಲ್ಲಿ 20 ಗುಂಟೆ ಸ್ಯಾಂಕ್ಷನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ತುಂಬ ಹೃದಯದಿಂದ ನಾವು ಹೊಂದಿಸ್ತಾ ಎಲ್ಲ ಇಲಾಖೆಯಿಂದ ನಮ್ಗೆ ಸಪೋರ್ಟ್ ಕೊಟ್ಟಿದ್ದೆ. ರೈತರ ದಿನಾಚರಣೆ ಮಾಡಿರೋದಕ್ಕೋಸ್ಕರ ಎಲ್ಲ ರೇಷ್ಮೆ, ತೋಟಗಾರಿಕೆ, ಪಶುಸಂಗೋಪನೆ, ಹೈನುಗಾರಿಕೆ ಎಲ್ಲ ಇಲಾಖೆಯಿಂದ ನಮ್ಗೆ ಸಪೋರ್ಟ್ ಸಿಕ್ಕಿರೋದ್ರಿಂದ ಅವ್ರಿಗೆಲ್ಲರಿಗೂ ಹೊಂದಿಸಿ ನನ್ನ ಹೆಸರು ಕೃಷ್ಣಪ್ಪ ಅಂತ, ರಾಜ್ಯ ಪ್ರತಿನಿಧಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ರಾಜ್ಯಕ್ಕೆ ಜಿಲ್ಲಾ ಪ್ರತಿನಿಧಿ. ಹಲೋ, ನನ್ನ ಹೆಸರು ರೇಣುಕಾ ಪ್ರಸನ್ನ ಎಂ ಅಂತಂದ್ಬಿಟ್ಟು ಸಹಾಯಕ ಕೃಷಿ ನಿರ್ದೇಶಕರು ಹೊಸಕೋಟೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ರೈತರ ಏಳಿಗಾಗಿ ಶ್ರಮಿಸಿದ್ದ ಮಾನ್ಯ ದಿವಂಗತ ಪ್ರಧಾನಿಯಾದ ಚೌಧರಿ ಚರಣ್ ಸಿಂಗ್ ರವರ ಜನ್ಮದಿನವನ್ನು ರೈತರ ದಿನಾಚರಣೆ ಅಂತ ಆಚರಿಸ್ತಾ ಇದ್ದೀರಿ. ಹೊಸಕೋಟೆಯಲ್ಲೂ ಸಹ ಇವತ್ತಿನ ದಿವಸ ಕೃಷಿ ಸಮಾಜ ಹಾಗೂ ಕೃಷಿ ಮತ್ತು ಕೃಷಿ ಅಭಿವೃದ್ಧಿ ಇಲಾಖೆ ಸಂಘದಿಂದ ಆಚರಿಸಿದ್ವಿ. ಈ ದಿವಸ ನಾವು ಏನಪ್ಪ ಅಂದರೆ ವಿಶಿಷ್ಟ ಸೇವೆಯನ್ನು ಗೈದಂತಹ ರೈತರನ್ನು ಸನ್ಮಾನ ಮಾಡಿದಿರಿ ಹಾಗೂ ರೈತರಿಗೆ ವಿವಿಧ ಮಾಹಿತಿಯನ್ನು ಸಹ ತರಬೇತಿಯನ್ನು ನೀಡಿದಿರಿ. ಸೊ ಇವೆರಡು ಕಾರ್ಯಕ್ರಮವನ್ನು ಇಲಾಖಾ ಕೃಷಿ ಮತ್ತು ಕೃಷಿ ಅಭಿವೃದ್ಧಿ ಇಲಾಖೆಯಿಂದ ನಡೆಸ್ಕೊಂಡಿದ್ದೀರಿ. ಪರವಾಗಿ ಶುಭಾಶಯಗಳನ್ನು ಕೋರುತ್ತಾ, ಈ ದಿನ ಚರಣ್ ಸಿಂಗ್ ಮಾಜಿ ಪ್ರಧಾನಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರೈತರ ದಿನಾಚರಣೆ ಹಮ್ಮಿಕೊಂಡಿದ್ರಿ. ಇಲ್ಲಿ ಭಾರತಾದ್ಯಂತ, ದೇಶಾದ್ಯಂತ
ಇಲ್ಲಿ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಭವನದಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾದ ಶರತ್ ಬಚ್ಚೇಗೌಡ ಅಣ್ಣನವ್ರು ಬರಬೇಕಾಗಿತ್ತು. ಅವರು ಬೋರ್ಡ್ ಮೀಟಿಂಗ್ ಇತ್ತು ಪಿಯಾನಿಸ್ಕಲ್ಲಿ. ಆದ ಕಾರಣ ಬರಲಿಕ್ಕಾಗಲಿಲ್ಲ. ಅವರ ಚಿಕ್ಕಪ್ಪನವರಾದ BN ಗೋಪಾಲಗೌಡರು, ಮಾಜಿ ಉಪಾಧ್ಯಕ್ಷರು TAPCMS ಹಾಗೂ ಹಿರಿಯ ಸರ್ಕಾರಿ ಧುರೀಣರು ಹಾಗೂ ಕೋಡಳ್ಳಿ ಸುರೇಶ್ ಅಣ್ಣನವರು ಹಾಗೂ HJ ಬಚ್ಚೇಗೌಡರು, ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರು ಹಾಗೂ ನಮ್ಮ KC ಸುರೇಶ್ ಅವರು, ಕೊರಳೂರು BMRD ಸದಸ್ಯರು ಹಾಗೂ ನಮ್ಮ ಉಪಾಧ್ಯಕ್ಷರಾದ ಪ್ರಕಾಶ್ ಅವರು, ನಮ್ಮ ರಾಜ್ಯ ಪ್ರತಿನಿಧಿ ಕೃಷ್ಣಣ್ಣವರು, ನಮ್ಮ ನಿರ್ದೇಶಕರಾದ ಶಂಕರನಾರಾಯಣ್, ಶಶಿಕುಮಾರ್, HK ನಾರಾಯಣಗೌಡರು, ಸೋಮಶೇಖರ್ ಅವರು, ವಸಂತ್ ಕುಮಾರ್ ಅವರು ಹಾಗೂ ಎಲ್ಲ ನಮ್ಮ ಕೃಷಿಕ ಸಮಾಜದ ನಿರ್ದೇಶಕರುಗಳು ಹಾಗೂ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಸಾಹೇಬರಾದ ರೇಣುಕಾ ಪ್ರಸನ್ನ ಸರ್ ಅವರು ಹಾಗೂ ಎಲ್ಲ ಇಲಾಖೆಯವರು, ಸಹಾಯಕ ನಿರ್ದೇಶಕರುಗಳು ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಅದೇ ರೀತಿ ತಾಲೂಕಿನಾದ್ಯಂತ 25 ಪ್ರಗತಿಪರ ರೈತರನ್ನು ಗುರುತಿಸಿ ಇವತ್ತು ರೈತರಿಗೆ ಕೃಷಿ ಪ್ರಶಸ್ತಿ ಪ್ರದಾನ ಮಾಡಿದ್ದೇವೆ. ತುಂಬ ಸಂತೋಷ ಆಗ್ತದೆ. ಇದೇ ರೀತಿ ಇನ್ನೊಂದು ಸಂತೋಷದ ವಿಷಯ ಏನಂದರೆ, ಮಾನ್ಯ ಶಾಸಕರು ನಮಗೆ 40-50 ವರ್ಷದಿಂದನೂ ನಮಗೆ ಸ್ವಂತ ಕಟ್ಟಡ ಇಲ್ಲ. ಹಾಗಾಗಿ ಮಾನ್ಯ ಶಾಸಕರು ನೆನ್ನೆ ಮನೆಯಲ್ಲಿ ಹೋದಾಗ ಅವರು ಸ್ಟೇಟ್ ಸೆಕ್ರೆಟರಿ ಅವರಿಗೆ, APMC ಸೆಕ್ರೆಟರಿ ಅವ್ರಿಗೆ ಫೋನ್ ಮಾಡಿ ನಮಗೆ ಒಂದು 20 ಗುಂಟೆ ಜಮೀನು ಸಹ ಮನವಿ ಮಾಡಿದ್ರು. ಆ ಮನವಿಗೆ ಹೋಗ್ಬಿಟ್ಟು ತಾಲೂಕಿನಲ್ಲಿ 20 ಗುಂಟೆ ಗೊಣಕನಹಳ್ಳಿ ಹತ್ರ APMC ಸಭಾಂಗಣದ ಪಕ್ಕದಲ್ಲೇ 20 ಗುಂಟೆ ಜಮೀನು ನಮ್ಮ ಕೃಷಿಕ ಸಮಾಜಕ್ಕೆ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಈ ದಿನ ರೈತರ ದಿನಾಚರಣೆ ದಿನ ತುಂಬ ಸಂತೋಷವಾಗ್ತದೆ ಇಡೀ ತಾಲೂಕಿನಾದ್ಯಂತ. ಅವರಿಗೆ ನಮ್ಮ ಶಾಸಕರಾದ ಶರತ್ ಬಚ್ಚೇಗೌಡರಿಗೆ ಈ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಇದಕ್ಕೆ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರ ನೀವು ಹಾಗೂ ನಮ್ಮ ಇಲಾಖೆಯವರು ಎಲ್ಲ ಅಧಿಕಾರಿಗಳು ಬಂದು ಯಶಸ್ವಿಗೊಳಿಸಿದ್ದಕ್ಕೆ ತುಂಬ ಧನ್ಯವಾದಗಳು.